ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಏನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಮಠಾಧೀಶರು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜನಪ್ರತಿನಿಧಿಗಳ ಮನೆಗೆ ಭೇಟಿ, ಆಕ್ರೋಶ. ಡಿಕೆ ಶಿವಕುಮಾರ್ ಅವರನ್ನ ಟೀಕಿಸುವುದರಲ್ಲಿ ಅರ್ಥವಿಲ್ಲ, ಶರಣ್ಕುಮಾರ್ ಮೋದಿ. ಗೋರ ಸಮುದಾಯದ ಜಾಗೃತಿಗೆ ಮಾರ್ಚ್ 10ರಂದು ರಥಯಾತ್ರೆ, ಶ್ರೀಧರ್ ಚವ್ಹಾಣ್ ಸುದ್ದಿಗೋಷ್ಠಿ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ರಂಜಿತ್ ಕುಮಾರ್ ಮೂಲಿಮನಿ ನೇಮಕ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಪ್ರಮುಖ ಬೆಳೆಯಾದ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದ್ದು, ಅತಿವೃಷ್ಟಿ, ಅನಾವೃಷ್ಟಿ ಜೊತೆಗೆ ನಟೆ ರೋಗ ಉಂಟಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ಪರಿಹಾರ ಒದಗಿಸಬೇಕು ಎಂದು ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಹಾಗೂ ವಿವಿಧ ಮಠಾಧೀಶರು ಆಗ್ರಹಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಠಾಧೀಶರು, ತೊಗರಿ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು, ಸರ್ಕಾರ ರೈತರ ಪರವಾಗಿ ನಿಲ್ಲುವುದು ಬಿಟ್ಟು ಸೂಕ್ತ ಬೆಲೆ ನೀಡದೆ ಹಾಗೂ ಪರಿಹಾರ ಸಹ ನೀಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಮಾರ್ಚ್ 5ರಂದು ವಿವಿಧ ರೈತ ಸಂಘಟನೆಗಳು ಕರೆ ನೀಡಿದ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು. ಸ್ನೇಹಿತರಲ್ಲಿ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಚೌದಾಪುರಿ ಹಿರೇಮಠದ ಪರಮ ಪೂಜ್ಯರಲ್ಲಿ, ಬಬಲಾದಿಯ ದೇವಪುರ ಪರಮ ಪೂಜ್ಯರ ಶ್ರೀಚರಣಕ್ಕೂ, ತೊನಸನಹಳ್ಳಿಯ ಪರಮ ಪೂಜ್ಯರಲ್ಲಿ ಶ್ರೀಚರಣಕ್ಕೂ ನಮಸ್ಕರಿಸುತ್ತಾ, ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಮಗೆಲ್ಲ ತಿಳಿದಿರುವಂಗೆ, ನಾಳೆ ಬರುವ 5ನೇ ತಾರೀಕು ಕಲಬುರಗಿ ಜಿಲ್ಲೆಯ ರೈತಪರ ಹೋರಾಟಗಾರರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಭಾಗದ ಮುಖ್ಯ ಬೆಳೆಯಾಗಿರುವಂಥ ತೊಗರೆ ಬೆಳೆ ಸುಮಾರು 2-3 ವರ್ಷದಿಂದ ಈ ಭಾಗದ ತೊಗರಿ ಬೆಳೆಯುವಂಥ ರೈತರು ಕಗ್ಗಲಾಗಿ, ಈ ಭಾಗದ ರೈತರು ಸಂಕಷ್ಟದಲ್ಲಿ ಇರುವಂಥ ಈ ಜಿಲ್ಲೆಯ ತೊಗರಿ ಬೆಳೆಗಾರರು ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ರೈತಪರ ಸಂಘಟನೆ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ಹೋರಾಟಕ್ಕೆ ನಮ್ಮ ಜಿಲ್ಲೆಯಿಂದ, ನಮ್ಮ ಭಾಗದ ಎಲ್ಲ ಮಠಾಧೀಶರು ಅವರಿಗೆ ಬೆಂಬಲವಾಗಿ ನಾವು ನಿಲ್ಲುವಂಥವರಾಗಿವೆ. ಯಾಕಂತ ಕೇಳಿದ್ರೆ, ಈ ಭಾಗದಲ್ಲಿ ರೈತರು ಜೀವಂತವಾಗಿ ಉಳಿದ್ರೆ ಈ ನಾಡು, ಈ ಜಿಲ್ಲೆ, ಪ್ರತಿಯೊಬ್ಬ ವ್ಯಕ್ತಿ ಬದುಕಕ್ಕೆ ಸಾಧ್ಯ ಇದೆ. ಒಂದು ವೇಳೆ ರೈತನೇ ಇರದೇ ಹೋಗಿದ್ರೆ ನಾವು ನೀವು ಯಾರೂ ಬದುಕಕ್ಕೆ ಆಗಲಾರದಂಥ ಪರಿಸ್ಥಿತಿ. ಅದರಲ್ಲಿ ಈ ಭಾಗದ ರೈತರಿಗೆ ನೆಟೆ ರೋಗವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡುವಂಥ ಪರಿಸ್ಥಿತಿ ಇದೆ. ಆ ನೆಟೆ ರೋಗ ಯಾಕೆ ಬರ್ತದೆ ಅಂತಕ್ಕಂಥದ್ದು ವಿಚಾರ, ಸುಮಾರು ಸಾವಿರಾರು ಹೆಕ್ಟರ್, ಲಕ್ಷಗಟ್ಟಲೆ ಹೆಕ್ಟರ್ ಭೂಮಿ ಈ ನೆಟೆ ರೋಗದಿಂದ ಹಾಳಾಗಿದೆ ಈ ಜಿಲ್ಲೆಯಲ್ಲಿ. ಆದ್ರೆ ಆ ನೆಟೆ ರೋಗ ಯಾಕೆ ಬರ್ತದೆ ಅಂತ ತಿಳ್ಕೊಂಡು ಕೃಷಿ ವಿಜ್ಞಾನಿಗಳು ಅದರ ಬಗ್ಗೆ ಸಂಶೋಧನೆ ಮಾಡಿಲ್ಲ.
ಸರ್ಕಾರನೂ ಕೂಡ ಅದಕ್ಕೆ ಗಮನ ಹರಿಸಿಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಏನಾದರೂ ಒಂದು ಸಂಕಟ ಬಂತಂದ್ರೆ ಬೇಗ ಹೋಗಿ ಸರ್ಕಾರ ಸ್ಪಂದನೆ ಮಾಡ್ತದೆ. ಯಾವುದಾದ್ರೂ ರೋಗಕ್ಕೆ ಬೆಳೆ ಹಾನಿ ಆದ್ರೆ ಆ ರೋಗದ ಬಗ್ಗೆ ವಿಚಾರ ಮಾಡ್ತಾರೆ. ಆದ್ರೆ ಸಾವಿರಾರು ಲಕ್ಷ ಗಂಟಲೆ ಹೆಕ್ಟರ್ ಭೂಮಿ ತೊಗರಿ ಬೆಳೆಯುವಂಥ ರೈತ ಈ ಭಾಗದಲ್ಲಿ ನೆಟೆ ರೋಗದಿಂದ ಬಳಲಿದ್ರೂ ಕೂಡ ಸರ್ಕಾರ ಇಲ್ಲಿವರೆಗೆ ಗಮನ ಹರಿಸಿಲ್ಲ. ಅದು ಬಹಳ ದೊಡ್ಡ ಸಮಸ್ಯೆ. ಅದನ್ನು ವಿಜ್ಞಾನಿಗಳು ಅದಕ್ಕೆ ರಿಪೋರ್ಟ್ ಹಾಕಿದ್ರೂ ಕೂಡ ಸರ್ಕಾರ ಈ ಕಡೆ ಗಮನ ಹರಿಸಲಾರದಂಥ ಪರಿಸ್ಥಿತಿ ರೈತರಿಗೆ ಬಂದು ಒದಗ್ಯದ. ಆ ಹಾಳಾಗುವಂಥ ನೆಟೆ ರೋಗದಿಂದ ಹಾಳಾಗಿ ಸ್ವಲ್ಪ ತೊಗರಿ ಬೆಳೆದಂಥ ರೈತರಿಗೆ ಅದಕ್ಕೆ ಸಮರ್ಪಕವಾಗಿ ಧಾರಣೆ ಇಲ್ಲ. ಇವತ್ತು 5,000 6,000 ಏನೋ ಧಾರಣೆ ಕೊಡ್ತಾರೆ ಸರ್ಕಾರ. ಅದಕ್ಕೆ ಆ 5,000 6,000 ಬೆಳೆಯುವಂಥ ರೈತಗೆ ಯಾವುದು ಸಾಲದ 10,000 ಕೊಟ್ಟರೂ ಕೂಡ ಆ ರೈತಗೆ ಸಮರ್ಪಕವಾದ ಬೆಳೆಗೆ ಬೆಲೆ ಇಲ್ಲ. ಅದಕ್ಕಾಗಿ ಈ ಭಾಗದ ಈ ಜಿಲ್ಲೆಯ ಎಲ್ಲ ರೈತರು, ಎಲ್ಲ ಕನ್ನಡ ಪರ ರೈತರು, ಎಲ್ಲ ಸಂಘಟನೆಗಳು, ಎಲ್ಲ ಮಠಾಧೀಶರನ್ನು ಕೂಡ ಬೆಂಬಲವಾಗಿ ಬರುವ 5ನೇ ತಾರೀಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಯಿಂದ ಅವರಿಗೆ ನಾವು ಬೆಂಬಲವಾಗಿ ನಿಂತು, ಅವರಿಗೆ ಬೆನ್ನೆಲುಬಾಗಿ ನಿಂತು ಅದಕ್ಕೆ ಅವರಿಗೆ ಸಹಕಾರ ಕೂಡ ನಾವು ಕೊಡುವಂಥವ್ರಾಗಿವೆ. ಅದಕ್ಕೆ ನಮ್ಮದೊಂದು ವಿನಂತಿ ಏನದ ಅಂದ್ರೆ 3-4 ವರ್ಷದಿಂದ ತೊಗರಿ ಹಾಳಾಗುವಂಥ ತೊಗರಿಗೆ, ನೆಟೆ ರೋಗದಿಂದ ಹಾಳಾಗುವಂಥ ತೊಗರಿಗೆ ಯಾವುದೇ ಪರಿಹಾರ, ಯಾವುದೇ ವಿಜ್ಞಾನಿ ಅದಕ್ಕೆ ಗಮನ ಹರಿಸಿಲ್ಲ. ಅದಕ್ಕೆ ಸರ್ಕಾರ ಬೇಗ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ನೆಟೆ ರೋಗಕ್ಕೆ ಒಂದು ವಿಜ್ಞಾನಿಗಳಿಂದ, ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಆ ನೆಟೆ ರೋಗ ಆಗುವಂಥ ರೋಗಕ್ಕೆ ಒಂದು ಪರಿಹಾರ, ಶಾಶ್ವತವಾದ ಪರಿಹಾರವನ್ನು ಸರ್ಕಾರ ಅದಕ್ಕೆ ಕಂಡು ಹಿಡಿದಿದ್ದೆ ಆದರೆ ಈ ಭಾಗದ ರೈತ ನೆಮ್ಮದಿಯಾಗಿ ಉಳೋಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆ ನೆಟೆ ರೋಗದಿಂದ ಹಾಳಾಗುವಂಥ ತೊಗರಿಗೆ ರಕ್ಷಣೆ ಮಾಡುವಂಥ ಕೆಲಸ ಆಗ್ತದೆ. ಅದಕ್ಕೆ ಸರ್ಕಾರ ಬೇಗ ಗಮನ ಹರಿಸಿ ಈ ಕೃಷಿ ವಿಜ್ಞಾನಿಗಳನ್ನು ಕಳಿಸಿ ಈ ನೆಟೆ ರೋಗವನ್ನು ಪರೀಕ್ಷೆ ಮಾಡಿ ಈ ಭಾಗದ ರೈತರಿಗೆ ಸಹಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಲ್ಲಿ ಇಚ್ಛಪಡ್ತಾ ಇದ್ದೀನಿ. ಅದಕ್ಕೆ ತಾವು ಕೂಡ ಈ ತೊಗರಿ ಬೆಳೆಗೆ ಈ ಭಾಗದ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ತಾವೆಲ್ಲ ಸಹಕಾರ ಮಾಡಬೇಕು ಅಂತಕ್ಕಂಥ ಮಾತು. ಸುದ್ದಿಗೋಷ್ಠಿಯಲ್ಲಿ ವಿವಿಧ ಮಠದ ಪೀಠಾಧಿಪತಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪಾದಯಾತ್ರೆ ಹೋರಾಟದ ಮೂಲಕ ಕಲಬುರಗಿಯ ಸಚಿವರ ಶಾಸಕರ ಮನೆಗೆ ತೆರಳಿ ಮನವಿ ಸಲ್ಲಿಸಲಾಯಿತು. ಹಾಸ್ಟೆಲ್ ನೌಕರರುಗಳು ಕೇಳಿದಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ನಗರದ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ಆರಂಭಿಸಿ ಸಚಿವ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಖನೀಜ್ ಫಾತಿಮಾ, ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳ ಮನೆಗೆ ತೆರಳಿ ಮನವಿ ಸಲ್ಲಿಸುವ ಮೂಲಕ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳಿ ಅವರು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕಳೆದ ಹಲವು ದಿನಗಳಿಂದ ಹೋರಾಟ ನಡೆಸುತ್ತಿದ್ದರು. ಜನಪ್ರತಿನಿಧಿಗಳು ಈ ಕಡೆ ತಲೆ ಹಾಕಿಯೂ ನೋಡ್ತಿಲ್ಲ ಎಂದು ಕಿಡಿಕಾರಿದ ಅವರು ಕೂಡಲೇ ಹಾಸ್ಟೆಲ್ ನೌಕರರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದರು. ಬಳಿಕ ಮಾತನಾಡಿದ ಹೋರಾಟಗಾರ ಕಾಶಿನಾಥ್ ಬಂಡಿ ಅವರು ಕಲಬುರಗಿ ಜಿಲ್ಲೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಈ ಎಲ್ಲ ಹಾಸ್ಟೆಲ್ಗಳಲ್ಲಿ ಕಳೆದ 15-20 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಅತ್ಯಂತ ಕಡಿಮೆ ಸಂಬಳದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಅಲ್ಲದೆ ಮಾನ್ಯ ಪವಾರ್ ಏಜೆನ್ಸಿಗಳಿಂದ ಶೋಷಣೆಗೊಳಗಾಗಿ ಕಡಿಮೆ ವೇತನ, ಇಪಿಎಫ್ ಮತ್ತು ಇಎಸ್ಐ ಸರಿಯಾಗಿ ನೌಕರರ ಹೆಸರಿಗೆ ಕಟ್ಟದೆ ಮೋಸ ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದ್ರು. ಜೋನ್ 2 ಬರ್ತದೆ 3 ತಾಲೂಕ ಹಳ್ಳಿಗಳು 4 ಅಂತ ಅಲ್ಲಿ ಜಾಸ್ತಿ ಇಲ್ಲಿ ಕಮ್ಮಿ ಮಾಡ್ಯಾರ. ಇಲ್ಲಿ ಜಾಸ್ತಿ ಎಲ್ಲ ಕಡೆ ಮಾಡಿಬಿಟ್ರೆ ಅಲ್ಲಿ ಡಿವೈಡ್ ಮಾಡಿ
1500 ಈಗ ಗುಲ್ಬರ್ಗದಾಗ 16,000 ತೊಗೊಂಬರು 14,000 14,000 ತೊಗೊಳುತ್ತೆ. ಎಲ್ಲ ಕಡೆ ಆಗಿಬಿಟ್ಟದು. ಒಂದು ಇನ್ನೊಂದು ಏನದ ಬಜೆಟ್ನಾಗ ಈ ಸಲನೇ ಹೆಚ್ಚಿಗೆ ಮಾಡಲಿಕ್ಕೆ 4 ವರ್ಷ ಹಿಡಿದು ನಮ್ದೇನು ಹೆಚ್ಚಿಗೆ ಆಗಿಲ್ಲ. ಅದಕ್ಕೊಂದು ನಮ್ಮದು ಮಿನಿಮಮ್ ಏಜ್ ಹೆಚ್ಚಿಗೆ ಮಾಡಿ ಅಂತದೆ. ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ಮಾಡ್ಬೇಕು ಸರ್. ಹಾಸ್ಪಿಟಲ್ದಾಗ ಬಿದ್ದು ಹೆಣ್ಮಕ್ಳು ಸೈಲಂತ ಅಲ್ಲಿ ಕೆಲಸದ ಲೋಡ್ ಹೆಚ್ಚಾಗ್ಯದ. ಬಾಯ್ಸ್ ಹಾಸ್ಟೆಲ್ದಾಗಂತೂ 100ಕ್ಕೆ 4 ಮಂದಿ ಕೊಟ್ರೆ 100ಕ್ಕೆ 5 ಹಿಂದಿನ ಹಿಡಿದು ಹಾಸ್ಟೆಲ್ ಚಾಲುವಾದ ಹಿಡಿದು 100ಕ್ಕೆ 5 ಮಂದಿ ಅದ. ಈಗ 4 ಮಾಡಿ ದಿಕ್ಕು ತಪ್ಪಿಸ್ಬಿಟ್ರೆ ಹಾಸ್ಪಿಟಲ್ ಹೋಗೋದು ರೊಕ್ಕ ಹಾಕೋದೇ ಹಾಕೋದು. ರಿವೈಸ್ ಇದಂತೂ ರಿವೈಸ್ ಆಗೋದಿದೆ. ಮಿನಿಮಮ್ ವೇಜಸ್ ರಿವೈಸ್ ಮಾಡಬೇಕು. ಅಲ್ಲ ನೀವೆಲ್ಲ ಸರ್ಕಾರ ನಡೆದ್ರೆ ನಾ ಹೇಳಿವಿ ಇಲ್ಲಿ ಆಲ್ರೆಡಿ ನಾವು ಲೇಬರ್ ಡಿಪಾರ್ಟ್ಮೆಂಟಿಗೆ ಮಾತಾಡಿ ರಿವೈಸ್ ಮಾಡಬೇಕು ಅಂತ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕನ್ಸಲ್ಟೇಷನ್ದಾಗ ಮಾಡ್ತೀವಿ. ಎಲ್ಲ ರೇಟ್ ಡಬಲ್ ಆಗ್ಯದ. ಅದಕ್ಕೆ ಮಿನಿಮಮ್ ವೇಜಸ್ ರಿವೈಸ್ ಮಾಡಿ ಅಂತ ನಾವೇ ರಿಕಮೆಂಡ್ ಮಾಡೀವಿ. ಅವರು ಪ್ರೊಸೆಸ್ದಾಗ ಮಾಡ್ರಿ. ಅದಕ್ಕೆ ಅಧಿವೇಶನದಾಗ ಎಲ್ಲರೂ ಚರ್ಚೆ ಮಾಡಲಿ ಅಂತ ನಾವು 24 ದಿನ ಹೋರಾಟ ಮಾಡಿವಿ. ಅದು ಬೀದರ್ ಮಾದರಿಯಲ್ಲಿ ಕೋಆಪರೇಟಿವ್ ಸೊಸೈಟಿ ಮೂಲಕ ಕೊಡಿ, ಮ್ಯಾನ್ ಪವರ್ ತೆಗೀರಿ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಲೀಗಲ್ ಹರ್ಡಲ್ಸ್ ಅವ. ಅದು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಸುಮ್ಮನೆ ಇವೆಲ್ಲ ಎಕ್ಸ್ಪ್ಲೋಟೇಷನ್ ಭಾಳ ಮಾಡಲತ್ತು ಸರ್. PF ಕಟ್ಟಲ್ಲ, ESI ಇಲ್ಲ. ಮೇಡಮ್ ನೀವು ಒಂದು CM ಅವರಿಗೆ ರಿಪ್ರೆಸೆಂಟೇಷನ್ ಕೊಡಿ, ನಾನು ಕನ್ವಿನ್ಸ್ ಮಾಡಲಿ ಟ್ರೈ ಮಾಡ್ತೀನಿ. ಕೊಡ್ತೀವಿ. ನೀವೆಲ್ಲ ಮಾಡಿದ್ರೆ ಆಗ್ತದೆ ಸರ್. ನಾನು ಪ್ರಯತ್ನ ಮಾಡ್ತೀನಿ. ಪ್ರೊಟೆಕ್ಷನ್ ಮಾಡಲಿಕ್ಕೆ ಪಾಪ ಅವ್ರಿಗೆ ಮಿನಿಮಮ್ ವೇಜಸ್ ಸಿಗಲಿಕ್ಕೆ ಏನು ಸಾಧ್ಯ ನಮ್ಮ ಕಡೆ 100% ಇತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 1 ತಿಂಗಳಿಂದ ನಿರಂತರ ಹೋರಾಟ ಮಾಡ್ತಾನೆ ಇದ್ದಾರೆ. ಆದರೆ ಇವರು ನಮ್ಮ ಚುನಾಯಿತ ಪ್ರತಿನಿಧಿಗಳು ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ, ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಅದಕ್ಕಾಗಿ ನಾವೊಂದೆವು ಇವತ್ತು 27 ದಿನ ಧರಣಿ ಮಾಡಿದ್ರು ಇವರು ಬಾಯಿ ಬಿಚ್ಚಿಲ್ಲ. ಇಡೀ ಜಿಲ್ಲೆಯಲ್ಲಿ 15 ಜನ ನಮ್ಮಲ್ಲಿ ಗುಲ್ಬರ್ಗದಲ್ಲಿ ಶಾಸಕರು, ಮಂತ್ರಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಇದ್ರೂ ಕೂಡ ಒಬ್ಬರೂ ಇಲ್ಲಿ ನಮ್ಮ ಸ್ಥಳಕ್ಕೆ ಬರಲಿಲ್ಲ. ಅವರು 27 ದಿನ ಕುಂತರೂ ಹೆಣ್ಮಕ್ಳುಗಳು ಕೇಳಿಲ್ಲ. ಅದಕ್ಕಾಗಿ ನಾವಂದೀವಿ ಇವ್ರಿಗೆ ಏನಿಲ್ಲ. ಅವತ್ತೇನದ ಜಿಲ್ಲಾಧಿಕಾರಿ ಒಬ್ಬರು ಮನಸ್ಸು ಮಾಡಿ ಕೋಆಪರೇಟಿವ್ ಸೊಸೈಟಿಲಿಂದ ವೇತನ ಕೊಡ್ತೀವಿ ಅಂತ ಒಪ್ಪ್ಯಾರ. ಆದರೆ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಅಮ್ಮ ಮಾತ್ರ ಬಾಯಿನೇ ಬಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಪಾದಯಾತ್ರೆ ಮಾಡ್ತೀವಿ ಅಂಥೇಳಿ ಒಂದು ತೀರ್ಮಾನ ಮಾಡಿದೆವು. ಈಗಾಗಲೇ ಮುಂಜಾನೆ ಅಲ್ಲಂಪ್ರಭು ಪಾಟೀಲ ಮತ್ತು ಶರಣಪ್ರಕಾಶ್ ಪಾಟೀಲ, ಖರ್ಗೆ ಅವ್ರ ಮನೆ, ಖನಿಜಾ ಫಾತಿಮನ್ ಮನೆ ಈಗ ಹೋಗಿದ್ದೀವಿ. ಇನ್ನು ಮುಂದೆ ನಾವು ಎಲ್ಲರ ಮನೆಗೆ ಹೋಗ್ಬೇಕಾಗ್ಯದ. ಇನ್ನೂ ಕೂಡ ನಮ್ಮ ಅಜಯ್ ಸಿಂಗ್ ಅವ್ರ ಮನೆಗೆ ಹೋಗ್ಬೇಕು. ತಿಪ್ಪಣ್ಣಪ್ಪ ಕಮ್ಮಕ್ನವರು, CB ಪಾಟೀಲ, ನಮೋಸಿ ಇವರೆಲ್ಲ, ಮತ್ತು ಅಲ್ಲದೇ ಈ ಕಡೆ BR ಪಾಟೀಲ, ಅವಿನಾಶ್ ಜಾಧವ, MI ಪಾಟೀಲ ಇವರೆಲ್ಲರ ಮನೆಗೂ ಕೂಡ ಇವತ್ತು ನಾವು ಪಾದಯಾತ್ರೆ ಮೂಲಕ ಹೋಗ್ತೀವಿ. ಹೋಗಿ ಅವರಿಗೆಲ್ಲ ನಮ್ದು ಏನು ಸಮಸ್ಯೆ ಅದ ಅದ್ರ ಬಗ್ಗೆ ಅವರಿಗೆ ಬಾಯಿ ಬಿಡಿಸ್ಬೇಕಂತ. ಅವ್ರು ಬಾಯಿ ಬಿಟ್ಟಿಲ್ಲ, ಬಾಯಿ ಬಿಡಿಸ್ಬೇಕಂತ ಹೋಗಿದ್ದೆವು. ಈಗಾಗಲೇ ಶರಣಪ್ರಕಾಶ್ ಪಾಟೀಲ್ ಮುಂಜಾನೆ ಸಿಕ್ಕಿದ್ರು. ಅವ್ರು ಹೇಳಿದ್ರು ಇದ್ರ ಬಗ್ಗೆ ನಾವು ಮಿನಿಮಮ್ ಏಜ್ ಈ ಸಲ ಹೆಚ್ಚಿಗೆ ಮಾಡ್ಬೇಕಂತ ಪ್ರಪೋಸಲ್ ಕಳಿಸಿವಿ ಸರ್ಕಾರಕ್ಕೆ ಅಂತ ಹೇಳಿದ್ರು. ಕಳಿಸ್ರಾಗಲ್ಲ, ಅದು ವಿಧಾನಸಭೆಯಲ್ಲಿ ಈಗ ನಾಳೆ ಹಿಡಿದು ನಡೆಯುವಂಥ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮೆಲ್ಲರಿಗೆ ಕಾಪಾಡ್ರಿ ಅಂತ ಅವ್ರಿಗೆ ಕೇಳಿದೆವು. ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತಗೋರಿ ಅಂತ ಹೇಳಿದೆವು. ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ಅದೇ ರೀತಿಯೇ ಇವತ್ತು ನಾವು ಈ ಒಂದು ಪಾದಯಾತ್ರೆ ಮೂಲಕ ಸರ್ಕಾರ ಗಮನಕ್ಕೆ ಸೆಳೀತಾ ಇದ್ದೆವು. ಅದಕ್ಕೆ ದಯವಿಟ್ಟು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ 15 ಜನ ಸ್ವಲ್ಪ ಅಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಹಾಸ್ಟೆಲ್ ನೌಕರರ ಸಮಸ್ಯೆ ಬಗ್ಗೆ ಅವರು ಬಗೆಹರಿಸಬೇಕು. ಇಲ್ಲೋದ್ರೆ ಇವತ್ತು ನಾವು ಇದೇ ರೀತಿಯೇ ಇಡೀ ಜಿಲ್ಲೆ, ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಕೂಡ ಮಂತ್ರಿಗಳಿಗೆ, ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಮನವಿ ಕೊಡ್ರಿ ಅಂತ ಹೇಳಿದ್ದೀವಿ. ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ನಮ್ಮ ಹಾಸ್ಟೆಲ್ ನೌಕರರ ಬಗ್ಗೆ ಚರ್ಚೆ ನಡೀಲಿ ಅಧಿವೇಶನದಲ್ಲಿ ಅಂತೇಳಿ ಒಂದು ಪಾದಯಾತ್ರೆ ಮೂಲಕ ಒತ್ತಾಯ ಮಾಡ್ತಾಯಿದ್ದೆವು. ಈ ಒಂದು ಪಾದಯಾತ್ರೆಯಲ್ಲಿ ಸುಮಾರು 100 ಜನ ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ. ಈ ಒಂದು ಪಾದಯಾತ್ರೆ ಯಶಸ್ವಿಯಾಗಿ ನಡೆದದಂತ ಹೇಳ್ತಾರೆ. ಇವತ್ತು ಈ ಪಾದಯಾತ್ರೆಗೆ ಸರ್ಕಾರ ಮಣಿಬೇಕು, ಮಾನವತೆ ದೃಷ್ಟಿಯಿಂದ ಹೆಣ್ಮಕ್ಳ ಸಮಸ್ಯೆ ಬಗೆಹರಿಸಬೇಕು. ಒಂದು ವೇಳೆ ಬಗೆಹರಿಸಲಿಲ್ಲ ಅಂದ್ರೆ ಮುಂದಿನಿಂದಾಗ ಬೇರೆ ರೂಪದಲ್ಲಿ ಉಗ್ರವಾದ ಹೋರಾಟಕ್ಕೆ ಇಳಿಬೇಕು. ನಾವು ಇಲ್ತನೂ ಕೂಡ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾಯಿದ್ದೆವು. ಯಾವುದೇ ಒಂದು ಅಹಿತರ ಘಟನೆಗಳು ನಡೆಲಾರ್ದೇ 27 ದಿನ ಕುಂತರೂ ಕೂಡ ಭಾಳಷ್ಟು ಸಹನೆಯಿಂದ ಕುಂತಿದ್ದೆವು. ಆದರೆ ಇವರು ಸಹನೆ ಕೇಳಲಿಲ್ಲ ಅಂದ್ರೆ ಸಹನೆ ತಾಳ್ಮೆ ಕಳ್ಕೊಂಬಪ್ಲೆ ಮಾಡಬಾರ್ದು ಸರ್ಕಾರ. ದಯವಿಟ್ಟು ಈ ನೌಕರರುಗಳು ಕೇಳಬೇಕಂತ ಈ ಒಂದು ಪಾದಯಾತ್ರೆ ಮೂಲಕ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೂ, ಶರಣಪ್ರಕಾಶ್ ಪಾಟೀಲರಿಗೂ ಮತ್ತು ಎಲ್ಲ ಶಾಸಕರಿಗೂ ಕೂಡ ಈ ಒಂದು ಪಾದಯಾತ್ರೆ ಮೂಲಕ ವಿನಂತಿ ಮಾಡ್ತೇನೆ. ಕರ್ನಾಟಕ ರಾಜ್ಯ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದಿಂದ ಇವತ್ತು ಕಲಬುರಗಿ ಜಿಲ್ಲೆಯಾದಂಥ ಹಾಸ್ಟೆಲ್ ನೌಕರರ ವಿವಿಧ ಬೇಡಿಕೆಗಳಿಗಾಗಿ ಒತ್ತಾಯಿಸಿ
ನಾವು ಕಳೆದ ತಿಂಗಳು ಜನವರಿ ತಿಂಗಳಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ನಂತರದ ದಿನಗಳಲ್ಲಿ ಸರದಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದೆವು. ನಂತರ ಬೊಬ್ಬೆ ಹೊಡೆಯುವ ಚಳವಳಿಯನ್ನು ಮಾಡಿದೆವು. ನಂತರ ರಕ್ತವನ್ನೇ ಕೊಟ್ಟೆವು, ನ್ಯಾಯವನ್ನು ಪಡಿತೀವಿ ಅನ್ನೋದ್ರ ಒಂದು ವೇದ ವಾಕ್ಯದೊಂದಿಗೆ ರಕ್ತದ ಸಹಿ ಸಂಗ್ರಹದ ಹೋರಾಟವನ್ನು ಸಹ ಮಾಡಿದ್ದೀವಿ. ಆದರೂ ಸಹ ನಮ್ಮ ಜಿಲ್ಲೆಯಲ್ಲಿರುವಂಥ ಜನಪ್ರತಿನಿಧಿಗಳು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಲಿಲ್ಲ. ಸುಮಾರು 15 ಜನ ಪ್ರತಿನಿಧಿಗಳಿದ್ದಾರೆ, ಇನ್ನು 3 ಜನ ಸಚಿವರದಾರ, ಇನ್ನು 5 ಜನ MLCಗಳಿದ್ದಾರೆ. ಇವ್ರು ಯಾರು ಸಹ ನಮ್ಮ ಒಂದು ಹೋರಾಟಕ್ಕೆ ಸ್ಪಂದನೆ ಮಾಡಲಿಲ್ಲ. ಅದ್ರ ಭಾಗವಾಗಿ ನಾವೇನು ತೀರ್ಮಾನ ಮಾಡಿದೆವು ಅಂತಂದ್ರೆ, ಇವತ್ತು ಬಜೆಟ್ ಇದೆ 3ನೇ ತಾರೀಕಿಗೆ. ಆ ಬಜೆಟ್ ಪೂರ್ವದಲ್ಲಿ ಆ ಶಾಸಕರುಗಳ ಮನೆಗೆ ಹೋಗಿಸಿ ನಮ್ಮ ಗೋಳುಗಳನ್ನು ಅವ್ರ ಮನೆ ಎದುರು ಬಾಗಿಲಿಗೆ ಹೋಗಿ ನಾವು ಹೇಳಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವು ಇವತ್ತು ಪಾದಯಾತ್ರೆ ಮೂಲಕ ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿವರೆಗೂ ಪ್ರಿಯಾಂಕಾ ಮೊಟ್ಟ ಮೊದಲ ಬಾರಿಗೆ ಸಚಿವರಾದಂಥ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರಿಗೆ, ಖನಿಜಾ ಪತಿ ಮೇಡಮ್ ಅವರಿಗೆ ಮತ್ತು ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಹೋಗಿ ಮೇಲ್ ಮಾಡಿರಿ ಅಂತ ಮನವಿ ಮಾಡುವುದ್ರ ಮುಖಾಂತರ ನಾವು ಇಲ್ಲಿಗೆ ಬಂದಿದ್ದೇವೆ. ಮುಂದಿನ ಒಂದು ಪಾದಯಾತ್ರೆ ಎಲ್ಲಿಗೆ ಹೋಗ್ತಂತಂದರೆ HKLDB ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಅವ್ರ ಮನೆಗೆ ಹೋಗ್ತೀವಿ. ಅವರ ನಂತರ BG ಪಾಟೀಲ್ ಅವ್ರ ಮನೆಗೆ, MLC ತಿಪ್ಪಣ್ಣಪ್ಪ ಕಮಕ್ನೂರ್ ಅವ್ರ ಮನೆಗೆ ಮತ್ತು ಜಗದೇವ್ ಗುತ್ತೇದಾರ್ ಅವ್ರ ಮನೆಗೆ ಹೋಗಿ, ಇನ್ನು ಮುಂದೆ BR ಪಾಟೀಲು, MV ಪಾಟೀಲು ಎಲ್ಲ ಶಾಸಕರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಹಾಸ್ಟೆಲ್ ನೌಕರರುಗಳು ಈ ಸರ್ಕಾರದ ಗಮನಕ್ಕೆ ತನ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ವಿ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ. ಹೋರಾಟದಲ್ಲಿ ಮುಖಂಡರಾದ ಪರಶುರಾಮ್ ಹಡಲ್ಗಿ, ರಾಮಚಂದ್ರ ಪವಾರ್, ನರಸಮ್ಮ ಚಂದನಕೆರೆ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಶಿವರಾತ್ರಿ ಪ್ರಯುಕ್ತ ಕೊಯಮತ್ತೂರಿನಲ್ಲಿ ನಡೆದ ಸದ್ಗುರು ವಾಸುದೇವ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಭಾಗಿಯಾಗಿದ್ದನ್ನು ವಿರೋಧಿಸಿ ಟೀಕಿಸುತ್ತಿರುವುದಕ್ಕೆ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಶರಣಕುಮಾರ್ ಮೋದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿವರಾತ್ರಿ ಪ್ರಯುಕ್ತ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಭಾಗಿಯಾಗಿ ಜಾತ್ಯತೀತ ಮನೋಧರ್ಮ ಎತ್ತಿ ಹಿಡಿದಿದ್ದು ಅವರನ್ನ ಟೀಕಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲವೆಂದು ಶರಣು ಮೋದಿಯವರು ಹೇಳಿದ್ದಾರೆ. ಅದು ಆಯಿತು. ಆ ಕಾರ್ಯಕ್ರಮಕ್ಕೆ ಅವರು ಇನ್ವಿಟೇಷನ್ ಮುಖಾಂತರ ಹೋಗಿದ್ರು. ಅಲ್ಲಿ ಯಾವಾದ್ರೂ ಏನು ಶಿವರಾತ್ರಿ ಕಾರ್ಯಕ್ರಮದ ಇಡೀ ದೇಶ ಎಲ್ಲ ಹಿಂದೂ ಧರ್ಮದವರು ಎಲ್ಲರೂ ಆಚರಣೆ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಅವ್ರಿಗೆ ಆಹ್ವಾನ ಇತ್ತು. ಹೋದ ಬೆಳಕ ಅಲ್ಲಿ ಇವತ್ತು ಕೇಂದ್ರದ ಗೃಹ ಸಚಿವರು ಉಪಸ್ಥಿತರಿದ್ದರಂತ ಮತ್ತು ಅವ್ರ ಜೊತೆ ಅಲ್ಲಿ ವೇದಿಕೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪಕ್ಷದ ಬೇರೆ ಪಕ್ಷಗಳನ್ನು ಟೀಕಿಸುವ ಒಂದು ಯಾವುದೂ ಅವಶ್ಯಕತೆ ಇಲ್ಲ ಅಂತ ನಂದು ವೈಯಕ್ತಿಕ ವಿಚಾರ. ಈ ಸಂದರ್ಭ ಇದು ವೈಯಕ್ತಿಕ, ಇದು ಇಲ್ಲಿ ಯಾವಾಗ ಭೀ ಕಾಂಗ್ರೆಸ್ ಪಕ್ಷ ಎಲ್ಲ ಹಿಂದೂ ಧರ್ಮ ಎಲ್ಲ ಧರ್ಮ ಪರವಾಗ್ಯದ. ಜಾತ್ಯತೀತ ಅಂದರೆ ಎಲ್ಲ ಧರ್ಮ ಪರವಾಗ್ಯದ. DK ಶಿವಕುಮಾರ್ ಅವರು ಈ ಪಕ್ಷದ ಅಧ್ಯಕ್ಷರಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿ. ಅವರು ವೈಯಕ್ತಿಕವಾಗಿ ಅವರು ಧರ್ಮಗಳು ಎಲ್ಲ ಧರ್ಮಗಳಿಗೆ ಅವರು ಸ್ವೀಕಾರ ಮಾಡ್ಯಾರ. ಇವತ್ತು ರಂಜಾನ್ ಇದ್ದಾಗೂ ವಾತ್ಸಲ ತೇಜಸ್ವಿ ಸೂರ್ಯ ಟೀಕಿಸಿದಾಗೂ ಕೂಡ ಅವ್ರು ಹೇಳಿಕೆ ಕೊಟ್ಟರು, ನಾವು ಮುಸಲ್ಮಾನ ಬಾಂಧವ್ರ ಜೊತೆನೇ ಬದುಕ್ತೇವೆ, ಮುಸಲ್ಮಾನ್ ಬಾಂಧವ್ರ ಜೊತೆನೇ ಸಾಯ್ತೇವೆ. ಅದಕ್ಕೆ ಯಾವುದು ಜಾತಿ ಧರ್ಮದಕ್ಕೆ ಯಾವುದು ಪಕ್ಷದ ಅಧ್ಯಕ್ಷರಿಗೆ ಯಾವುದು ಹಿಂಗೇನು ಸೀಮಿತ ಇಲ್ಲ. ಆದರೂ ಕೂಡ ಅವರು ಖರ್ಗೆ ಸಾಹೇಬ್ರಕ್ಕೆ ಆ ಹೇಳಿಕೆಗೆ ಇವ್ರ ವಿಚಾರಕ್ಕೆ ಯಾವುದೂ ಹಿಂಗೆ ಲಿಂಕ್ ಇಲ್ಲ. ಇವರು ಇವತ್ತು 65 ಕೋಟಿ ಜನ ಇವತ್ತು ಬರೀ ಒಂದು ಪಕ್ಷದವರೇ ಹೋಗಿಲ್ಲ, ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು, ಎಲ್ಲ ಜಾತಿದವರು ಹೋಗಿ ಅಲ್ಲಿ ಇವತ್ತು ಏನು ನಮ್ಮ ಸನಾತನದ ಏನು ಒಂದು ಭಾವನೆ ಅದ, ಏನು ಅದು ವಿಚಾರಗಳು ಅದ್ರಲ್ಲಿಂದ ಹೋಗಿ ಇವತ್ತು ಅಲ್ಲಿ ಪಾಪ ಮುಕ್ತ ಆಗಿರ್ಬೋದು, ಇವತ್ತು ಮೋಕ್ಷ ಕಾಣೋದೊಂದು ಏನು ಒಂದು ನಮ್ಮ ವಿಚಾರಗಳಿದ್ದು ಅದರಲ್ಲಿಂದ ಮುಖ್ಯಮಂತ್ರಿಗಳು ತಮ್ಮ ಉಪಮುಖ್ಯಮಂತ್ರಿಗಳು ತಮ್ಮ ಕುಟುಂಬ ಸಹಿತ ಹೋಗಿ ಬಂದಾರ. ಅದರಲ್ಲಿಂದ ಎಲ್ಲಿ ಪ್ರಚಾರ ಸಲಕ್ಕೆ ಹೋಗಿದ್ದಿಲ್ಲ. ಅದಕ್ಕೂ ಒಂದು ಮೀಡಿಯಾದವರೊಂದು ಬೇರೆ ಅರ್ಥ ಮಾಡಿಸ್ಕೊಂಡಿರ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಯಸ್ತೀನಿ. ನಾನು ಅದೇ ಹೇಳ್ತೀನಿ. ನಮ್ಮ ಪಕ್ಷದವರು ಬೇರೆ ಪಕ್ಷದವರು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಇವತ್ತು KPC ಅಧ್ಯಕ್ಷರ ಪರವಾಗಿ, ರಾಜ್ಯ ಉಪಮುಖ್ಯಮಂತ್ರಿ ಪರವಾಗಿ ನಮ್ಮ ನಿಲುವು ಗಟ್ಟಿದ. ನಾವು ಎಲ್ಲರೂ ಇವತ್ತು ಸಾಕಷ್ಟು ಲಕ್ಷಾಂತರ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ್ದು ಮತ್ತು ಹಿರಿಯ ಮುಖಂಡರು ಅವ್ರ ಜೊತೆಯಲ್ಲಿದ್ದೆವು. ಅವ್ರಿಗೆ ಇವತ್ತು ದೃಢೀಕರಿಸುವಂಥ ಕೆಲಸ ಆಗಬಾರ್ದು. ಅವ್ರು ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಬೇರೆ ಪಕ್ಷಕ್ಕೆ ಈ ಪಕ್ಷ ಕಟ್ಟಿ ಈ ಪಕ್ಷದವರೇ ನಾನು ಹುಟ್ಟಿದ್ದೀನಿ, ಪಕ್ಷನೇ ನಂದು ಮನೆ ದೇವರು, ಪಕ್ಷನೇ ನಂದು ದೇವರತ್ ಹೇಳೋ ಟೈಮಿಗೆ ಇವತ್ತು BJPಗೆ ಬರ್ತಾರೇನೋ. ಇವತ್ತು ಅಶೋಕ್ ಅವರು ಹೇಳಿದ್ರು ನಮ್ಮಲ್ಲಿ ಯಾರೂ ಆಹ್ವಾನ ಮಾಡಿಲ್ಲ ಅಂತ. ಅಶೋಕ್ ಅವರು ಹೇಳೋದು ವಿಚಾರಕ್ಕೆ ಇವತ್ತು ಏಕನಾಥ್ ಶಿಂದೆ ಆ ಥರ ಒಬ್ಬರು ಹೇಳೋದು ಅವ್ರಿಗೆ ದಿನೇ ಒಂಥರ ಕಲ್ಪ್ರಿಟ್ ಥರ ತೋರಿಸ್ಲಿಕ್ಕತ್ತೀರಿ. ಯಾವತ್ತು ಒಂದು ಇವತ್ತು ನಾವು ಕುಂಭ ಮೇಳದಾಗ ಹೋಗಿ ಅವ್ರು ಪಾಲ್ಗೊಂಡು ಅವರು ಏನು ಸನಾತನ ಧರ್ಮ ಅವಾಗೂ ಅವ್ರು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗೇ ಸಾಯ್ತೀನಿ ಅಂತ ಅವ್ರು ಸ್ವಂತ ಇದ್ರಲ್ಲಿಂತ ಹೇಳ್ಯಾರ.
ಅದಕ್ಕೆ ನಾವು ಬೇರೆ ವಿಚಾರ ಬೇರೆ ಅರ್ಥ ಕೊಡಬಾರ್ದು ಅಂತ ನಂದು ಒಂದು ವೈಯಕ್ತಿಕ ವಿಚಾರದಿಂದ ನಾನು ಪಕ್ಷದ ಅಧ್ಯಕ್ಷರ ಜೊತೆ ಇವತ್ತು ಉಪಮುಖ್ಯಮಂತ್ರಿ ಜೊತೆ ರಾಹುಲ್ ಗಾಂಧಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನ ಅಂತ ಜೊತೆ ವೇದಿಕೆ ಹಂಚ್ಕೊಳ್ಳೋದು ಸರಿಯಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸ್ಯಾರಲ್ಲ. ಇವರು ವೈಯಕ್ತಿಕ ಆಮಂತ್ರಣ ಬಂದದ. ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಅವ್ರು ಏನಾರು ಅಂದಿರಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಏನಾರು ಅಂದಿರಬೇಕು. ಆದ್ರೆ ಅವ್ರವ್ರ ಮುಖಂಡರು ಆ ಕಾರ್ಯಕ್ರಮಕ್ಕೆ ಹೋಗೋದು ಅಲ್ಲಿ ಬಿಟ್ಟಿಲ್ಲ. ಈ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಭೀ ಬೇರೆಷ್ಟು ಎಷ್ಟೋ ಮಂದಿ ಟೀಕೆ ಮಾಡಿರ್ಬೋದು. ಆದ್ರೆ ಯಾವಾಗ ಆಹ್ವಾನಗಳು ಇವತ್ತು ಅವ್ರ ಮುಖಂಡರುಗಳು ಇರಲಿ, ಅವ್ರು ಇದ್ದಂಥ ಅಧಿಕಾರದಾಗಿದ್ರಿ ಆ ಮೋದಿಯವ್ರಿಗೆ ಟೀಕೆ ಮಾಡಿರೋದು ಎಲ್ಲಿ ಹೋಗೋದು ಬಿಟ್ಟಿಲ್ಲ. ಹಂಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆ ವಿಚಾರ ಇಟ್ಕೊಂಡು ಅವರು ಇವತ್ತು ಡಿ ಕೆ ಶಿವಕುಮಾರ್ ಆ ಉದ್ದೇಶದಿಂದ ಅದು ಹೋಗಬೇಕು ಹೋಗ್ಬಾರ್ದು ಯಾವುದೇ ವಿಚಾರ ಇಲ್ಲ. ಇವತ್ತು ಶಿವರಾತ್ರಿ ಕಾರ್ಯಕ್ರಮ ಕರೆದಾರೆ, ಬೇರೆ ಅವ್ರದ್ದು ಯಾವುದಾರ ಒಂದು ಉದ್ಘಾಟನೆ ಕಾರ್ಯಕ್ರಮ ಕರೆದಿರು, ಅದು ಕಾರ್ಯಕ್ರಮಕ್ಕೆ ಹೋಗಿದ್ರು ಅಂದ್ರೆ ಅದಕ್ಕೊಂದು ಟೀಕೆ ಮಾಡ್ಬೋದು. ಶಿವರಾತ್ರಿ ಕಾರ್ಯಕ್ರಮದ ಇವತ್ತು ಜಾಗರಣ ಕಾರ್ಯಕ್ರಮದ ಇವತ್ತು ಆಹ್ವಾನ ಬಂದಿತ್ತು, ಹೋಗಿದ ಅವ್ರ ಕುಟುಂಬ ಸಹಿತ ಹೋಗ್ಯಾರ. ಆ ವಿಚಾರದಿಂದ ಹೋಗ್ಯಾರ ಅವರು ಸ್ಪಷ್ಟನೆ ಕೊಟ್ಟರು. ಮತ್ತು ಅವರು ವೈಯಕ್ತಿಕವಾಗಿ ನನಗೆ ಟೀಕಿಸುವಕ್ಕಿಂತ ಮುಂಚೆ ನಾನು ಹಿಂದೂ ಧರ್ಮದ ಎಲ್ಲ ಪರಿಪಾಲನೆ ಮಾಡ್ತೀನಿ, ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅಂತ ಅವ್ರು ಹೇಳ್ತಾರೆ. ಆದರೂ ಕೂಡ ಎಲ್ಲ ಧರ್ಮ ಎಲ್ಲ ಜಾತಿಗಳಿಗೆ ಗೌರವ ಕೊಡ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಜಾತ್ಯತೀತ ನಿಲ್ಲುವುದು ಅದಕ್ಕೆ ನಾವು ಗಟ್ಟಿಯಾಗಿ ನಿಂತಿದ್ದೇವೆ ಅಂತ ಅದು ಹೇಳೋರು, ಅದೇ ಹೇಳ್ತಾ ಇದ್ದಾರೆ. ನಮ್ಮ ನಿಲುವು ಇವತ್ತು ಈ ರಾಜ್ಯದಾಗ ಎಷ್ಟು ಇವತ್ತು ಮುಖ್ಯಮಂತ್ರಿಗಳು ಆದಂಥ ಇವತ್ತು ನಮ್ಮ ಸಿದ್ದರಾಮಯ್ಯವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಇವರು ಇಬ್ಬರು ಜೊತೆಯಲ್ಲಿ ಇವತ್ತು ಜೋಡೆತ್ತಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಭಾಳ ಮುತುವರ್ಜಿ ಹೊರತು ಈ ರಾಜ್ಯದಲ್ಲಿ 140 ಸೀಟ್ ತಂದಾರೆ. ಅಷ್ಟೇ ಪಾಲ ಡಿ ಕೆ ಶಿವಕುಮಾರ್ ಅವ್ರದ್ದು ಅದ. ಇವತ್ತು ಸಂಘಟಿತರಾಗಿ ಯುವಕರದಾಗಲಿ, ಇವತ್ತು ಕೋವಿಡ್ ಸಂದರ್ಭದಲ್ಲಿರಲಿ, ಎಲ್ಲ ಮನೆಗೆ ಹೋಗಿ ಕಿಟ್ ಹಂಚೋದಾಗಲಿ, ಇವತ್ತು ಅವರು ತಮ್ಮ ಜೀವದ ಹಂಗಿರ್ಲಾರ್ದೆ ಇವತ್ತು ಇಷ್ಟೆಲ್ಲ ಅವ್ರಿಗೆ ಅನುಕೂಲ ಇದ್ದರೂ ಕೂಡ ಜನರ ಜೊತೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಇವತ್ತು ನಾವು ಕಿಟ್ಗಳು ಹಂಚೋದಿರ್ಬೋದು. ಪ್ರತಿಯೊಂದು 224 ಕ್ಷೇತ್ರದಲ್ಲಿ ಎಲ್ಲರಿಗೂ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಟ್ಟು ಜನರ ಜೊತೆ ಇವತ್ತು BJP ಅಧಿಕಾರದಲ್ಲಿ ಇದ್ದಾಗ ಕೂಡ ಅವರು ದೃಢೀಕೂಡಲಾರ್ದೆ ಪಕ್ಷ ಅಧಿಕಾರ ತರಲಿಕ್ಕೆ ಅಷ್ಟೇ ಪರಿಶ್ರಮ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಶ್ಯಾಮ್ ನಾಟೇಕರ್ ಸೇರಿದಂತೆ ಅನೇಕರು ಹಾಜರಿದ್ದರು. ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಗೋರ ಸಮುದಾಯದ ಜಾಗೃತಿಗೆ ಮಾರ್ಚ್ 10ರಂದು ರಥಯಾತ್ರೆ, ಶ್ರೀಧರ್ ಚವ್ಹಾಣ್ ಸುದ್ದಿಗೋಷ್ಠಿ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ರಂಜಿತ್ ಕುಮಾರ್ ಮೂಲಿಮನಿ ನೇಮಕ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಗೋರ ಸಮುದಾಯದ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಗೋರ ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಶ್ರೀಧರ್ ಚವ್ಹಾಣ್ ಅವರು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಂಜಾರ ಸಮಾಜವು ತನ್ನ ಬುಡಕಟ್ಟು ಬದುಕನ್ನ ಪಾರಂಪರಿಕವಾಗಿ ಮುಂದುವರಿಸಿಕೊಂಡು ಹೋಗುತ್ತಿದ್ದು, ಇದರ ಪರಿಣಾಮವಾಗಿ ಬಂಜಾರ ಸಮಾಜ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದೆ. ಹೀಗಾಗಿ ಶಿಕ್ಷಣ, ಸಾಮಾಜಿಕ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಜನಜಾಗೃತಿ ಸೇವಾ ರಥಯಾತ್ರೆ ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳ ಮೂಲಕ ಮಾರ್ಚ್ 10ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ ಎಂದು ಶ್ರೀಧರ್ ಚವ್ಹಾಣ್ ಅವರು ಹೇಳಿದರು. ತಿಂಗಳಿನ ಹಿಂದೆ ಒಂದು ನಿರ್ಣಯವನ್ನು ತಗೋತು. ಏನಪ್ಪ ಅಂತಂದರೆ
ಗೋರು ಬಂಜಾರ ಸಮುದಾಯ ಹಕ್ಕು ಪ್ರಗತಿ ಪರಿವರ್ತನೆಗಾಗಿ ಜನಜಾಗೃತಿ ಸೇವಾ ರಥಯಾತ್ರೆಯನ್ನು ಈ ಒಂದು ಮಾರ್ಚ್ 5ನೇ ತಾರೀಕು ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ಇದು ಈ ಒಂದು ರಥಯಾತ್ರೆಯನ್ನು ಬೀದರ್ ಮುಖಾಂತರ ಚಾಲನೆಯಾಗಲಿದ್ದು, ಅದೇ ರೀತಿ 1250 ಕಿಲೋಮೀಟರ್ ರಾಜ್ಯದಂಥ 15 ಜಿಲ್ಲೆಗಳ ಮುಖಾಂತರ ಕೊನೆಯದಾಗಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ 10 ಮಾರ್ಚ್ನೇ ತಾರೀಕು ಕೊನೆಯ ಆಗ್ತಾಯಿದೆ. ಇದರ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಬಂಜಾರ ಸಮುದಾಯ ಈ ದೇಶದ 4ನೇ ತಾರೀಕು ನಾವು ಅಲ್ಲಿರ್ತೀವಿ, ಅಂದರೆ 5ನೇ ತಾರೀಕು ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ. ಹೌದು. ಈ ಬಂಜಾರ ಸಮುದಾಯ ಈ ದೇಶದ ಮೂಲ ನಿವಾಸಿಯಾಗಿದ್ದು, ಈ ಒಂದು ಪತ್ರಿಕಾಗೋಷ್ಠಿಯ ತಮ್ಮ ಮುಖಾಂತರ ಇಡೀ ರಾಜ್ಯದಂಥ ಬಂಜಾರ ಸಮುದಾಯಕ್ಕೆ ಒಂದು ಜನಜಾಗೃತಿ ಮೂಡಿಸುವ ಮುಖಾಂತರ, ಜನರಿಗೆ ಒಂದು ಜಾಗೃತಿಯನ್ನು ತರುವ ಮುಖಾಂತರ ಇವತ್ತು ಸಮಾಜದಲ್ಲಿ ಶೈಕ್ಷಣಿಕ, ಆರ್ಥಿಕ, ಇವತ್ತು ಸಾಕಷ್ಟು ಮೂಢನಂಬಿಕೆಗಳಲ್ಲಿ ಇವತ್ತು ಸಮುದಾಯನ ಒಳಗೊಂಡಿದೆ. ಹಾಗಾಗಿ ಅವರಿಗೆ ನಾವೊಂದು ರಥಯಾತ್ರದ ಮೂಲಕ ಈ ಒಂದು ಇತಿಹಾಸದಲ್ಲೇ ಬಂಜಾರ ಸಮುದಾಯದ ಒಂದು ಇತಿಹಾಸದಲ್ಲೇ ಐತಿಹಾಸಿಕ ಈ ಕಾರ್ಯಕ್ರಮವನ್ನು ಇವತ್ತು ಗೋರಸೇನಾ ರಾಷ್ಟ್ರೀಯ ಸಂಘಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಎಲ್ಲ ಪಕ್ಷದ ನಾಯಕರು ಜಾತ್ಯತೀತವಾಗಿ ಇವತ್ತು ಈ ಒಂದು ರಥಯಾತ್ರೆಗೆ ಏನಪ್ಪ ಅಂತಂದರೆ ಸಾಕಷ್ಟು ಜನರು ಪಾಲ್ಗೊಳ್ತಾ ಇದ್ದಾರೆ. ಹಾಗೂ ಸಮಾಜದ ಮಹಾರಾಜರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದು ಎಲ್ಲ ಪಕ್ಷವನ್ನು ಬಿಟ್ಟು ಸಮಾಜ ಏಳಿಗೆಗಾಗಿ, ಸಮಾಜದ ಒಂದು ಒಳಿತಿಗಾಗಿ, ಸಮಾಜದ ಸಂಘಟನೆಗಾಗಿ ಈ ಒಂದು ರಥಯಾತ್ರೆಯನ್ನು ಅತ್ಯಂತ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾವೇನಪ್ಪ ಅಂತಂತಂದರೆ ಇಡೀ ಸಮುದಾಯದ ನಮ್ಮಲ್ಲಿರುವಂಥ ತಾಂಡದ ನಾಯಕ್ ಡಾವ್ ಹಸಾಬಿ ನಸಾಬಿ ನಮ್ಮ ಎಲ್ಲ ಯುವಕರನ್ನು ನಾವು ತಮ್ಮ ವೇದಿಕೆ ಮುಖಾಂತರ ನಾವು ಏನಪ್ಪ ಅಂತಂತಂದರೆ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಈ ನಮ್ಮಲ್ಲಿರುವಂಥ ಒಂದು ಸಮಸ್ಯೆಗಳನ್ನು ಸರ್ಕಾರಕ್ಕೆ ಒಂದು ಕಿವಿ ಮುಟ್ಟುವಂಥದ್ದು ಒಂದು ಸೇವಾರಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದು ಏನಪ್ಪ ಅಂತಂತಂದರೆ ಅದು ಒಂದು ಒಳ ಮೀಸಲಾತಿಯ ಒಂದು ಉದ್ದೇಶವಾಗಿರಬಹುದು. ಈ ಸಮಾಜದಲ್ಲಿ ಆರ್ಥಿಕ ಪರಿಸ್ಥಿತಿ, ಶೈಕ್ಷಣಿಕವಾಗಿ ಜನರು ಗೂಳೆ ಹೋಗುವಂಥ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ ಸಿಗುವಂಥ ಶಿಕ್ಷಣದಲ್ಲಿ ಎಲ್ಲೋ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಒಂದು ಸಾವಿರಾರು ತಾಂಡಗಳ ಮುಖಾಂತರ ಏನಪ್ಪ ಅಂತ ಈ ಸೇವಾರಥ ಹೋಗ್ತಾ ಇದೆ. ಜನರು ಜಾಗೃತವಾಗಬೇಕು ಹಾಗೂ ಸಮಾಜದಲ್ಲಿ ಸಂಘಟನೆ ಒಂದು ಒಳ್ಳೆಯ ರೀತಿ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಏನಪ್ಪ ಅಂತಂತಂದರೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಕೊನೆಯ ಬೆಂಗಳೂರಿನ 10ನೇ ತಾರೀಕು ಅಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಾರದಾ ಪೂರನಾಯಕ್ ಅಂತ ಶಾಸಕರಾಗಿರೋ ಅವ್ರ ಮುಖಾಂತರ ಏನಪ್ಪ ಅಂತಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ಸಾಹೇಬರು ಸಹ ಆಶ್ವಾಸನೆ ಕೊಟ್ಟಿದ್ದಾರೆ, ಬರ್ತಾರೆ ಅಂತಂದು. ಅದೇ ರೀತಿ ನಮ್ಮ ಸುಭಾಷ್ ರಾಠೋಡ್ ಅವರ ಮುಖಾಂತರ ಏನಪ್ಪ ಅಂತಂದರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಅನ್ನುವಂಥ ಆಶ್ವಾಸನೆ ನೀಡಿದ್ದಾರೆ. ಅದೇ ರೀತಿ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಸಾಹೇಬರು ಸಹ ಆಶ್ವಾಸನೆ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಸಹ ಬಂದು ತಮ್ಮ ಬೆನ್ನೆಲುಬಾಗಿ ತಮ್ಮಿರುವಂಥ ಸಮಸ್ಯೆನೇ ನಾವು ಪರಿಹಾರಕ್ಕೆ ಸರ್ಕಾರಕ್ಕೆ ಮುಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಅನ್ನುವಂಥದ್ದು ಆಶ್ವಾಸನೆ ಸಹ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಬಂಜಾರ ಸಮುದಾಯದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ರಂಜಿತ್ ಕುಮಾರ್ ಮೂಲಿಮನಿಯವರನ್ನ ನೇಮಕ ಮಾಡಲಾಯಿತು. ಮೊದಲಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮತ್ತು ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ನಗರದ ಗುಲ್ಲಪ್ಪವಾಡಿ ಸಮುದಾಯದ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮುದಾಯದ ಸಭೆಯಲ್ಲಿ ಸಮಾಜದ ಹಿರಿಯರು, ಯುವ ಮುಖಂಡರು ಒಮ್ಮತದಿಂದ ರಂಜಿತ್ ಮೂಲಿಮನಿ ಅವರನ್ನ ಏಪ್ರಿಲ್ 5ರಂದು ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು, ರಂಜಿತ್ ಮೂಲಿಮನಿ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಇವತ್ತಿನ ದಿವಸ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಉತ್ಸವದ ಏನು ಪ್ರತಿ ವರ್ಷ ಏನು ಪ್ರಕ್ರಿಯೆ ಮಾಡ್ತೇವೋ ಎಲ್ಲರಿಗೆ ಸಮಾಜ ಎಲ್ಲ ಯುವಕರು, ಹಿರಿಯರು, ಮುಖಂಡರು, ಕೋರ್ ಕಮಿಟಿಯವರು ಎಲ್ಲ ಒಗ್ಗೂಡಿಸಿ ಒಂದು ಸಣ್ಣ ಪ್ರಮಾಣದ ಒಂದು ಫಂಕ್ಷನ್ ಥರ ಮಾಡಿ ಅಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತೀವಿ. ಇವತ್ತೇನಪ್ಪ ಅಂದ್ರೆ ಗುಲ್ಲಬಡಿಯಲ್ಲಿ
ಸಮುದಾಯ ಭವನದಲ್ಲಿ ಒಂದು ಸುಮಾರು 400-500 ಜನರ ಸಮ್ಮುಖದಲ್ಲಿ ಇವತ್ತು ರಂಜಿತ್ ಮೂಲಿಮನಿ ಅವರಿಗೆ ಅಧ್ಯಕ್ಷಂತೆ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಪ್ರಹ್ಲಾದ್ ಹಡಗಿಲ್ ಅವರು ಕಾರ್ಯಾಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿ ಉಮೇಶ್ ಮಾಳ್ಗೆ ಅವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷವಾಗಿ ಆಯ್ಕೆ ಮಾಡಿದ್ದೀವಿ. ಗಣೇಶ್ ಕಟ್ಟಿಮನಿಗೆ ಉಪಾಧ್ಯಕ್ಷ ಅಂತ ಆಯ್ಕೆ ಮಾಡಿದ್ದೀವಿ. ಯಾಕಂದ್ರೆ ಒಂದು ಯುವ ಉತ್ಸಾಹಿಯನ್ನು ರಂಜಿತ್ ಮೂಲಿಮನಿ ಆ ಒಂದುಗೋಸ್ಕರ ಇವತ್ತು ಸಮಾಜ ಸಮ್ಮತದಿಂದ, ಅದೇ ರೀತಿ ಮತ್ತು ಹಿರಿಯರ ಕೋರ್ ಕಮಿಟಿಯಿಂದ ಅತಿ ವಿಜೃಂಭಣೆ ಬಹುಮತದಿಂದ ಆಯ್ಕೆ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಲ್ಲಿ ಮಾಡ್ತಾನೆ ಅಂತಕ್ಕಂಥದ್ದು ಒಂದು ವಿಶ್ವಾಸ ಇಟ್ಟು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ 118ನೇ ಜಯಂತ್ಯೋತ್ಸವ ಇವತ್ತಿನ ದಿನ ಗುಲ್ಲಾಬಡಿ ಸಮುದಾಯ ಭವನದಲ್ಲಿ ಸಭೆ ಕರೆದು ಆ ಸಭೆಯಲ್ಲಿ ನಮ್ಮ ಹಿರಿಯ ನಾಯಕರು ಮತ್ತು ಯುವ ನಾಯಕರು ಮತ್ತು ಸಮಾಜದ ಎಲ್ಲ ಬಡವಣೆಗೆ ಬಂದಂಥ ಯುವಕರು ಸೇರಿಕೊಂಡು ಇವತ್ತು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ರಂಜಿತ್ ಮೂಲಿಮನಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ಥರ ಕಾರ್ಯಾಧ್ಯಕ್ಷರಾಗಿ ಪ್ರಹ್ಲಾದ್ ಹಡಗಿಲ್ಕರ್ ಅವರು, ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಉಮೇಶ್ ಮಾಳ್ಗೆ ಅವರು ಮತ್ತು ಉಪಾಧ್ಯಕ್ಷರಾಗಿ ಗಣೇಶ್ ಕಟ್ಟಿಮನಿಯವರು ಇವರೆಲ್ಲರೂ ಒಂದು ಸರ್ವಾತ್ಮದಿಂದ ಆಯ್ಕೆ ಮಾಡಿದ್ದೀವಿ. ಮುಂದಿನ ಏಪ್ರಿಲ್ 5ರಂದು ನಡೀತಕ್ಕಂಥ ಒಂದು ಜಯಂತ್ಯೋತ್ಸವ ಈ ಎಲ್ಲ ಏನು ಆಯ್ಕೆ ಮಾಡಿದ್ದೀವಿ ಅವರೆಲ್ಲ ಯುವಕರನ್ನು ಕೂಡಿ ಅತಿ ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ಯುವಕರು ಮತ್ತು ಹಿರಿಯರ ಮಾರ್ಗದರ್ಶನ ಪಡೆದುಕೊಂಡು ಈ ಜಯಂತ್ಯೋತ್ಸವ ಕಾರ್ಯಕ್ರಮ ಅತಿ ಹೆಚ್ಚಿನ ವಿಜೃಂಭಣೆಯನ್ನು ನೆರವೇರಿಸಲಿ ಮತ್ತು ಕಲಬುರಗಿ ಜಿಲ್ಲೆಯ ಹಿರಿಯರು ಮತ್ತು ನಾವೆಲ್ಲರೂ ಕೂಡಿ ಅತಿ ವಿಜೃಂಭಣೆ ಆಚರಿಸೋಣ ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ನಮ್ಮೆಲ್ಲ ಹಿರಿಯರಿಗೂ ಮತ್ತು ಸಭೆಯಲ್ಲಿ ಬಂದು ಆಗಮಿಸಿದಂಥ ಎಲ್ಲ ಯುವಕರಿಗೂ, ಎಲ್ಲ ಬಡವಣೆ ಯುವಕರಿಗೂ ಅಭಿನಂದನೆಗಳು ಹೇಳೋದ್ರ ಮುಖಾಂತರ ನಾವು ಇವತ್ತು ಮುಂದಿನ ಏಪ್ರಿಲ್ 5ರಂದು ಒಳ್ಳೆಯ ಕಾರ್ಯಕ್ರಮ ಕೊಡೋಣ ಅಂತಕ್ಕಂಥದ್ದು ಕೂಡ ಮತ್ತು ಜಿಲ್ಲಾ ಸಮಿತಿ ಏನು ಆಯ್ಕೆ ಆಗ್ಯಾರ ಅವ್ರಿಗೆ ಕೂಡ ಹಿರಿಯರು ಮತ್ತು ಯುವಕರ ಮಾರ್ಗದರ್ಶನ ಪಡೆದುಕೊಂಡು ಒಂದು ಜಯಂತ್ಯೋತ್ಸವ ಅಚ್ಚುಕಟ್ಟು ನೆರವೇರಿಸಲಿ ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥದ್ದು ಹೇಳಿ ನಾನು ಮಾತಿಗೆ ವಿರಾಮ ನೀಡುತ್ತೇನೆ. ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಸಮಿತಿಯ ಒಂದು ಪೂರ್ವಭಾವಿ ಸಭೆ ಏನು ಗುಲ್ಲಾಬಡಿ ಭವನದಲ್ಲಿ ಆಯ್ಕೆ ಮಾಡಿತ್ತು. ಇಡೀ ನಮ್ಮ ಕಲಬುರಗಿ ಮಾದಿಗ ಸಮಾಜದ ಹಿರಿಯ ಮುಖಂಡರು, ಯುವ ಹೋರಾಟಗಾರರು ಮತ್ತು ಎಲ್ಲ ನಮ್ಮ ಕೋರ್ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಶ್ಯಾಮ್ ನಾಟಿಕರ್ ಅಣ್ಣವರು, ಲಿಂಗರಾಜ್ ತಾರ್ಪಲ್ ಅಣ್ಣವರು, ನಿಕಟಪೂರ್ವ ಅಧ್ಯಕ್ಷರಾದ ರಮೇಶ್ ವಾಡೇಕರ್ ಅವರು, ರಾಜು ವಾಡೇಕರ್ ಅಣ್ಣವರು, ಬಾಬುಣ್ಣ ಸುಂಟಣ್ಣ, ನಮ್ಮ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ದರ್ಶನ್ ಕಲಗುರ್ತಿ ಅಣ್ಣವರು ಮತ್ತು ಅದೇ ರೀತಿಯಾಗಿ ಮಲ್ಲಪ್ಪ ಚಿಗ್ನೂರಾಗಿರೋದು, ನಾಗರಾಜ್ ಗುಣಗುರ್ತಿ ಅಣ್ಣವರು ಮತ್ತು ಮಲ್ಲು ಜಿಂಕೇರಿ ಅವರು, ರಾಜು ವಾಡೇಕರ್ ಅಣ್ಣವರು ಇವರೊಂದು ನಮ್ಮ ಹಿರಿಯ ಮುಖಂಡರ ಒಂದು ಸಮ್ಮುಖದಲ್ಲಿ ಇವತ್ತು ನನ್ನ 118ನೇ ಜಯಂತ್ಯೋತ್ಸವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ಇಡೀ ನಮ್ಮ ಮಾದಿಗ ಸಮಾಜಕ್ಕೆ ಮತ್ತು ನಮ್ಮ ಹಿರಿಯ ಮುಖಂಡರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮುಂಬರುವ ದಿನದಲ್ಲಿ ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮತ್ತು ಅತಿ ಅದ್ಧೂರಿಯಾಗಿ ವಿಶೇಷವಾಗಿ ಒಂದು ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಒಂದೇ ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಅವರು ಇಡೀ ದೇಶಕ್ಕೆ ಒಂದು ಹಸಿರು ಕ್ರಾಂತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಅತಿ ಅದ್ಧೂರಿಯಾಗಿ ಮತ್ತು ವಿಶೇಷವಾಗಿ ಮಾಡೋದ್ರ ಮುಖಾಂತರ ಒಂದು ಕಲಬುರಗಿ ನಗರದಲ್ಲಿ ನಾವು ಹೇಳೋಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ಪ್ರಹ್ಲಾದ್ ಹಡಗಿಲ್ಕರ್ ಅವರಿಗೆ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಯುವ ಹೋರಾಟಗಾರರಾಗಿರ್ತಕ್ಕಂಥ ಉಮೇಶ್ ಮಾಳ್ಗೆ ಅಣ್ಣವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗಣೇಶ್ ಕಟ್ಟಿಮನಿಯವರಿಗೆ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಇವರ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾವು ವಿಶೇಷವಾಗಿ ಜಯಂತಿಯನ್ನು ಆಚರಣೆ ಮಾಡ್ತೀವಂತ ಈ ಮೂಲಕ ನಾನು ಹೇಳಲು ಬಯಸ್ತೀನಿ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಶ್ಯಾಮ್ ನಾಟೇಕರ್, ದಶರಥ್ ಕಲ್ಗುರ್ತಿ, ರಾಜು ವಾಡೇಕರ್, ರಮೇಶ್ ವಾಡೇಕರ್, ಲಿಂಗರಾಜ್ ತಾರ್ಫೈಲ್, ನಾಗರಾಜ್ ಗುಂಡ್ಗುರ್ತಿ ಸೇರಿದಂತೆ ಸಮಾಜದ ಅನೇಕ ಹಿರಿಯರು ಯುವ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್
ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಮಠಾಧೀಶರು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜನಪ್ರತಿನಿಧಿಗಳ ಮನೆಗೆ ಭೇಟಿ, ಆಕ್ರೋಶ. ಡಿಕೆ ಶಿವಕುಮಾರ್ ಅವರನ್ನ ಟೀಕಿಸುವುದರಲ್ಲಿ ಅರ್ಥವಿಲ್ಲ, ಶರಣ್ಕುಮಾರ್ ಮೋದಿ. ಗೋರ ಸಮುದಾಯದ ಜಾಗೃತಿಗೆ ಮಾರ್ಚ್ 10ರಂದು ರಥಯಾತ್ರೆ, ಶ್ರೀಧರ್ ಚವ್ಹಾಣ್ ಸುದ್ದಿಗೋಷ್ಠಿ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ರಂಜಿತ್ ಕುಮಾರ್ ಮೂಲಿಮನಿ ನೇಮಕ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.